ಆ್ಯಕ್ಚುಲಿ ವೃತ್ತಿ ಮಾರ್ಗದರ್ಶನ ವರ್ಕ್ ಬುಕ್ನ ಬಗ್ಗೆ ನಾನು ಇವತ್ತು ಓರಿಯೆಂಟೇಷನ್ ಮಾಡ್ತಾ ಇದ್ದೇನೆ. ಇದು ಏನಾದರೆ 9ನೇ ಮತ್ತು 10ನೇ ತರಗತಿಗೆ ಇರುವಂಥದ್ದು. ಇದರಲ್ಲಿ ಫಸ್ಟ್ ಪೇಜನ್ನು ನಾವು ತೆಗೆದಾಗ ಫಸ್ಟ್ ಪೇಜಲ್ಲಿ ಇಲ್ಲಿ ಪ್ರತಿಯೊಂದು ಚಟುವಟಿಕೆಯನ್ನು ಪೂರ್ಣಗೊಳಿಸಿದ ನಂತರ ಈ ಮೇಲಿನ ಹೆಚ್ಚು ಗುರುತುಗಳಿಗೆ ಬಣ್ಣ ಹಚ್ಚಲಿಕ್ಕೆ ಹೇಳಿದ್ದಾರೆ. ಇದನ್ನು ಮಂತ್ಲಿ 2 ಆಕ್ಟಿವಿಟಿ ಮಾಡಲಿಕ್ಕೆ ಇರುವಂಥದ್ದು. ಓಕೆನಾ? ಇಲ್ಲಿ ಲಾಸ್ಟ್ ಪೇಜ್ಗೆ ನೋಡಿ, ಲಾಸ್ಟ್ ಪೇಜ್ ಸ್ವಯಂ ಅವಲೋಕನ ದಿಕ್ಸೂಚಿ ಅಂತ ಇದೆ. ಇಲ್ಲಿ ನೋಡಿ, ಹಾಂ, ಇಲ್ಲಿ 1ರಿಂದ 8ರವರೆಗೆ 9ನೇ ತರಗತಿಯವರೆಗೆ ಹೆಜ್ಜೆ ಗುರುತು. ಇದು ಚಟುವಟಿಕೆಗಳು. ಪ್ರತಿ ತಿಂಗಳು ನೀವೇನು ಮಾಡ್ತೀರಿ ಮಕ್ಕಳಿಗೆ ಚಟುವಟಿಕೆಗಳನ್ನು, ಈ ಚಟುವಟಿಕೆಗಳು ಇದರಲ್ಲಿ ಇರ್ತದೆ. ಈ ಚಟುವಟಿಕೆ ಸಂಬಂಧಪಟ್ಟಂತೆ ಫಸ್ಟ್ ಪೇಜ್ಗೆ ಬನ್ನಿ. ನನ್ನ ಪ್ರೇರಣೆ ಅಂತ ಹೇಳಿ ಇಲ್ಲಿ ನನ್ನ ಪ್ರೇರಣೆ, ನನ್ನ ಬಗ್ಗೆ ನನ್ನ ಪ್ರೇರಣೆ ಅಂತ ಇದೆ. ಇದನ್ನು ಇಲ್ಲಿ ಮಕ್ಕಳು ಭರ್ತಿ ಮಾಡ್ತಾರೆ. ಈಗ ನಿಮ್ಮ ಕ್ಲಾಸ್ ಅವಧಿಯಲ್ಲಿ ನಿಮಗೆ ಕ್ಲಾಸ್ ಮುಗಿಯೋದು 5 minutes 10 minutes ಸಿಗುತ್ತೆ. ಇದರಲ್ಲಿ ಮಕ್ಕಳು ಬರೀತಾರೆ ಅವರ ಇಂಟ್ರೆಸ್ಟ್ ಏನು ಅಂತ. ಮತ್ತು ಇಲ್ಲಿ ಬರೆಯುವಾಗ ವಿಶೇಷವಾದ ಸೂಚನೆ ಏನಂದರೆ, ಒಂದು ಮಗು ಹೇಳುತ್ತೆ ನಾನು ಟೀಚರ್ ಆಗ್ತೇನೆ ಅಂತ, ಇನ್ನೊಂದು ಮಗು ಹೇಳ್ತೇನೆ ಡಾಕ್ಟರ್ ಆಗ್ತೇನೆ, ಇನ್ನೊಂದು ಮಗು ಹೇಳ್ತಾರೆ ಇಂಜಿನಿಯರ್ ಆಗ್ತೀನಿ ಅಂತ ಹೇಳ್ತಾರೆ. ಈಗ ಬರೆಯುವಾಗ ಇನ್ನೊಂದು ಮಗುವಿನ ಇದನ್ನು ಬುಕ್ಕನ್ನು ನೋಡಲಿಕ್ಕಿಲ್ಲ. ಯಾಕಂದರೆ ಅವನದ್ದು ಇಂಟ್ರೆಸ್ಟೇ ಬೇರೆ ಆಗಿರ್ತದೆ, ಈ ಮಗುವಿನ ಇಂಟ್ರೆಸ್ಟ್ ಕೂಡ ಬೇರೆ ಆಗಿರ್ತದೆ. ಇದನ್ನು ಅಬ್ಸರ್ವ್ ಮಾಡಬೇಕು. ಹಾಗೆ ಮಕ್ಕಳು ಏನು ಬರೀತಾರೆ ಅದನ್ನು ಪೆನ್ಸಿಲಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಎಲ್ಲ ಮಕ್ಕಳು ಇದನ್ನು ಪೆನ್ಸಿಲಲ್ಲಿ ಬರೀಲಿಕ್ಕೆ. ಯಾಕೆಂದರೆ 9ನೇ ತರಗತಿಯಲ್ಲಿ ಇದ್ದಂಥ ಮಗು ಶಿಕ್ಷಕರಾಗ್ತೀನಿ ಅಂತ ಹೇಳ್ಕೊಂಡು ಫಸ್ಟ್ ಬರೀತಾರೆ. 10ಗೆ ಬರುವಾಗ ಅವನ ಮನಸ್ಸಲ್ಲಿ ಚೇಂಜ್ ಆಗುತ್ತೆ, ನಾನೊಬ್ಬ ಅಡ್ವೊಕೇಟ್ ಆಗ್ತೀನಿ ಅಂತ ಹೇಳ್ಕೊಂಡು ಮನಸ್ಸು ಬದಲಾವಣೆ ಆಗುತ್ತೆ. ಅದಕ್ಕೋಸ್ಕರ ತಿದ್ದುಪಡಿ ಮಾಡಲಿಕ್ಕೋಸ್ಕರ ಇದನ್ನು ಪೆನ್ಸಿಲಲ್ಲಿ ಬರಲಿಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಏನಂದರೆ, ನೋಡಲ್ ಶಿಕ್ಷಕರಾಗಿ ತಗೊಂಡಿರುವಂಥದ್ದು ಇದು ಇಂಗ್ಲೀಷ್ ಮತ್ತು ವಿಜ್ಞಾನ ಶಿಕ್ಷಕರನ್ನು. ಈಗ ಸರ್ ಯಾವ ಸಬ್ಜೆಕ್ಟ್ ಮಾಡಿದ್ದಾರೆ ಸರ್? ಇಂಗ್ಲೀಷ್ ಅಲ್ಲ ಸರ್. ಮೇಡಮ್ ಅವರು ಸೈನ್ಸ್ ತಗೊಂಡಿದ್ದಾರೆ. ಇವಾಗ ಇಲ್ಲಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅಲ್ವಾ, ಅದಕ್ಕೋಸ್ಕರ 2 ಶಿಕ್ಷಕರನ್ನು ನೋಡಲ್ ಶಿಕ್ಷಕರಾಗಿ ತಗೊಂಡ್ರೆ ಉಳಿದವರಿಗೆ ಅದನ್ನು ಅಡಿಷನಲ್ ಆಗಿ ಇಲ್ಲಿ ಟೀಚರ್ ನೀವಿದ್ದೀರಲ್ಲ, ಇದನ್ನು ನೀವು ಮಾಡಿಕೊಡ್ಬೋದು. ಇದು ನಾನು ಅಂದರೆ ಎಲ್ಲ ಶಾಲೆಯವರಿಗೂ ಕೂಡ ಇದೊಂದು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಮಕ್ಕಳ ಸಂಖ್ಯೆ ತುಂಬ ಜಾಸ್ತಿ ಇರುವಂತಹ ಶಾಲೆಗಳು ಇದನ್ನು ಅಪ್ಲೈ ಮಾಡ್ಬೋದು. ನೋಡಲ್ ಶಿಕ್ಷಕರು ಇಬ್ಬರಾದರೆ ಅಡಿಷನಲ್ ಆಗಿ ತಗೊಳ್ಳುವಂಥದ್ದು. ಓಕೆನಾ? ಆನಂತರ ಇಲ್ಲಿ ಲಾಸ್ಟ್ IPL ಕೆರಿಯರ್ ಗೈಡೆನ್ಸ್ ಚಾರ್ಟ್ ಅಂತ ಇದೆ ನಮ್ಮಲ್ಲಿ. ಇದು ಮಕ್ಕಳಿಗೆ ಯಾವ ಆಸಕ್ತಿ ವಲಯಗಳು ಏನು, ಆರ್ಟ್ಸ್ ಆದ ನಂತರ ಏನು, ಕಾಮರ್ಸ್ ಆದ ನಂತರ ಏನು ತಗೊಳ್ಬೋದು ಅನ್ನೋದನ್ನು ಎಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡ್ಬೋದು, ಅಥವಾ ನನಗೆ ತಿಳಿಸಿ ವಾಯ್ಸ್ ಮೆಸೇಜ್ ಹಾಕಿ ಅಥವಾ ಪರ್ಸನಲ್ ಮೆಸೇಜ್ ಹಾಕಿ. ಮತ್ತು ನಿಮ್ಮನ್ನು ಗ್ರೂಪಿಗೆ ಆ್ಯಡ್ ಮಾಡ್ತೀನಿ. ಯಾಕೆಂದರೆ ವೃತ್ತಿ ಮಾರ್ಗದರ್ಶನವನ್ನು ನೀವು ಫೆಸಿಲಿಟೇಟ್ ಮಾಡಲಿರುವ ಕಾರಣದಿಂದಾಗಿ ನಿಮ್ಗೆ ಎಲ್ಲ ವಿಷಯಗಳು ಗೊತ್ತಿರಬೇಕಲ್ಲ, ಅದಕ್ಕೆ ನಿಮ್ಮನ್ನು ಕೂಡ ಆ ಗ್ರೂಪಲ್ಲಿ ಹಾಕ್ತೀವಿ. ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಗ್ರೂಪಲ್ಲಿ ಶೇರ್ ಮಾಡಿ. ಇದು ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಗೊತ್ತಾಯ್ತಲ್ಲ? ಓಕೆ, ಥ್ಯಾಂಕ್ ಯು. ಎಲ್ಲರೂ ಭಾಗವಹಿಸಿದ್ದೇವೆ. ಥ್ಯಾಂಕ್ ಯು ಸೋ ಮಚ್.